ಸಿಎಂ ಸಿದ್ದರಾಮಯ್ಯಗೆ ಲಂಚ್ ವ್ಯವಸ್ಥೆ ಮಾಡಿದ್ದಾರೆ ರಾಜಣ್ಣ. ಮಂತ್ರಿ ಸ್ಥಾನ ಕೈತಪ್ಪಿದ ಬಳಿಕ ಇದೇ ಮೊದಲ ಬಾರಿಗೆ ಸಿಎಂಗೆ ಆತಿಥ್ಯ. ಸಹಜವಾಗಿ ಕುತೂಹಲ ಕೆರಳಿಸಿರುವಂತದ್ದು ರಾಜಣ್ಣ ಅವರ ಆತಿಥ್ಯ. ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಮತ್ತೆ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ? ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಇವತ್ತು ಊಟದ ಅನೌಪಚಾರಿಕವಾಗಿ ರಾಜ್ಯ ರಾಜಕೀಯ ಚರ್ಚೆ. ಈ ಭೋಜನಕೂಟದಲ್ಲಾಗುವಂತಹ ಸಾಧ್ಯತೆ ಇದೆ. ಪರಮೇಶ್ವರ್, ತುಮಕೂರು ಶಾಸಕರುಗಳು ಸೇರೋ ಸಾಧ್ಯತೆ ಇದೆ. ಈ ಮೊದಲು ಡಿನ್ನರ್ ಮಾಡೋ ಪ್ಲಾನ್ ಆಗಿತ್ತು. ಆದ್ರೀಗ ಲಂಚ್, ಮಧ್ಯಾಹ್ನದ ಊಟ ಮುಗಿಸಿ ಕಾರ್ಯಕ್ರಮಕ್ಕೆ ಸಿಎಂ ತೆರಳಬೇಕಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಂಚ್ ವ್ಯವಸ್ಥೆ ಮಾಡಿದ್ದಾರೆ ರಾಜಣ್ಣ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಸಂಪರ್ಕದಲ್ಲಿ. ಪ್ರಸನ್ನ, ತಾವು ಹೇಳ್ತಾ ಇದ್ರಿ ಅಂದ್ರೆ ರಾಜಣ್ಣ ಅವರು ಅವ್ರ ಸಂಪುಟದಿಂದ ಹೊರಬಂದ ಮೇಲೆ ಮೊದಲ ಬಾರಿಗೆ ರಾಜಣ್ಣ ಅವ್ರ ನಿವಾಸದಲ್ಲಿ ಸಿಎಂ ಹೋಗಿ ಒಂದು ಭೋಜನಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದ್ರೆ ರಾಜಣ್ಣ ಅವರ ಈ ಆಹ್ವಾನ, ನಾವು ಒಂದು ಈ ಪವರ್ ಶೇರಿಂಗ್ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ವಿ, ಮತ್ತೊಂದ್ ಕಡೆ ರಾಜಣ್ಣ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಹೋದಾಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಮಗೆ ಮತ್ತೆ ಸ್ಥಾನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಈ ಒಂದು ಔತಣಕೂಟನ ಏನ್ ಸಂದೇಶ ರವಾನೆ ಆಗ್ತಾ ಇದೆ? ಪ್ರತಿಮಾ, ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಆಗ್ರಹ ಮೊದಲಿನಿಂದಲೇ ಇದೆ. ಕಳೆದ 2-3 ತಿಂಗಳ ಹಿಂದೆ ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಅವರು ಸಂಪುಟದಿಂದ ಹೊರಗೆ ಹೋಗುವಂತಹ ಪರಿಸ್ಥಿತಿ ಬಂದಾಗ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ಯಾಯವನ್ನ ಮಾಡ್ತಿದೆ ಅನ್ನುವಂತಹ ಸಂದೇಶ ರವಾನೆ ಆಯಿತು. ಒಂದು ಕಡೆ ನಾಗೇಂದ್ರ ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಅವರು ಸಂಪುಟದಿಂದ ಹೊರಗೆ ಹೋಗುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಎರಡನೇ ವಿಕೆಟ್ ಆಗಿ ಪತನವಾಗಿದ್ದು ಕೆಎನ್ ರಾಜಣ್ಣ ಅವರು ಅದೇ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು. ವಾಲ್ಮೀಕಿ ಸಮುದಾಯವನ್ನ ಪ್ರತಿನಿಧಿಸುವಂತಹ ಪ್ರಭಾವಿ ಸತೀಶ್ ಜಾರಕಿಹೊಳಿ ಅವರು ಸಂಪುಟದಲ್ಲಿ ಇದ್ದಾಗಲೂ ಕೂಡ ಪದೇ ಪದೇ ಯಾಕೆ ವಾಲ್ಮೀಕಿ ಸಮುದಾಯಕ್ಕೆ ಈ ರೀತಿ ಕಾಂಗ್ರೆಸ್ನ ಸಂಪುಟದಿಂದ ಅನ್ಯಾಯ ಆಗ್ತಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ನಡೀತಾನೆ ಇದಾವೆ. ಹೀಗಾಗಿ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಗಳು ಕೇಳಿ ಬಂದಿದ್ದಾವೆ. ಸುಮಾರು 14 ಮಂದಿ ಎಸ್ಟಿ ವರ್ಗಕ್ಕೆ ಸೇರಿದಂತಹ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಮತ್ತೆ ಅವಕಾಶ ಇದ್ರೆ ಸಚಿವರಾಗಿ ರಾಜಣ್ಣ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಹೈಕಮಾಂಡ್ ಮೇಲೂ ಕೂಡ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೂ ಕೂಡ ಆ ರೀತಿಯ ಒತ್ತಡಗಳಿದ್ದಾವೆ. ಕೆಎನ್ ರಾಜಣ್ಣ ಅವರು ಸಂಪುಟದಿಂದ ಹೊರಹೋಗೋದಕ್ಕೆ ಅವರ ಮಾತುಗಳು ಕಾರಣ ಆಗಿದ್ವು ಹೊರತು ಅವರ ಮೇಲೆ ನೇರವಾದಂತಹ ಆಪಾದನೆಗಳಾಗ್ಲಿ, ಭ್ರಷ್ಟಾಚಾರದ ವಿಚಾರಗಳಾಗ್ಲಿ ಮುನ್ನೆಲೆಗೆ ಬಂದಿರಲಿಲ್ಲ. ಅವರು ರಾಜಕೀಯದ ಒಂದು ಹೇಳಿಕೆಗಳನ್ನ, ಎಡವಟ್ಟು ಹೇಳಿಕೆಗಳನ್ನ ಪದೇ ಪದೇ ಕೊಟ್ಟಂತ ಕಾರಣಕ್ಕೋಸ್ಕರ, ಹೈಕಮಾಂಡ್ ವಿರುದ್ಧವೇ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಂತ ಕಾರಣಕ್ಕೋಸ್ಕರ ಸಂಪುಟದಿಂದ ಹೊರಗೆ ಹೋಗ್ಬೇಕಾಯ್ತು. ಇದೀಗ ಅಂತ ಅವಕಾಶಗಳು ಬಂದ್ರೆ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬಹುದಾ ಅನ್ನೋ ಬಗ್ಗೆ. ಹೊರಗೆ ಹೋಗುವಂತದ್ದು ಸುಲಭ, ಆದ್ರೆ ಒಳಗೆ ಬರುವಂತದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನ ರಾಜಕೀಯ ವಿಶ್ಲೇಷಕರು ಖಂಡಿತವಾಗಿಯೂ ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿರುವಂತಹ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣ ಅವರು ಆ ರೀತಿಯ ಪ್ರಯತ್ನಗಳನ್ನ ಮುಂದುವರಿಸಿದಂತೆ ಕಾಣ್ತಾ ಇದೆ. ಜೊತೆಗೆ ತಮ್ಮ ಪುತ್ರನಿಗೂ ಕೂಡ ಒಂದು ಅವಕಾಶ ಎಲ್ಲಾದ್ರೂ ಸಿಕ್ಕಿದ್ರೆ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿರಂತರವಾದಂತಹ ಪ್ರಯತ್ನಗಳು ನಡೀತಾ ಇದಾವೆ. 14 ಮಂದಿ ಎಸ್ಟಿ ಶಾಸಕರು ಗೆದ್ದಿದ್ದಾಗಲೂ ಕೂಡ ಇಬ್ಬರು ಎಸ್ಟಿ ಸಚಿವರನ್ನ ಕೈ ಬಿಡುವಂತದ್ದು ಒಂದು ರಾಂಗ್ ಮೆಸೇಜ್ ಸಮುದಾಯಕ್ಕೆ ಪಾಸ್ ಆದಂತಾಗಿದೆ. ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬಹುದಾ ಅನ್ನೋ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದಾವೆ. ಇದು ಅಂತಿಮ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ಎದುರು ಹಾಕೊಂಡಿರೋದು ಕೇವಲ ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರವಲ್ಲ, ರಾಜಣ್ಣ ಅವರು ವಿರುದ್ಧವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನೇರವಾಗಿ ಹೈಕಮಾಂಡ್ ವಿರುದ್ಧ. ಈ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಹೈಕಮಾಂಡ್ ರಾಜಣ್ಣ ಅವರ ಎಲ್ಲ ತಪ್ಪುಗಳನ್ನ ಮನ್ನಿಸಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಆ ರೀತಿಯ ಪ್ರಯತ್ನಗಳಂತೂ ನಿರಂತರವಾಗಿ ನಡೀತಾನೆ ಇದಾವೆ. ಒಂದು ಸಿದ್ದರಾಮಯ್ಯನವರಿಗೆ ರಾಜಣ್ಣ ಅವರು ಅಥವಾ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಈ ರೀತಿಯ ಒಂದಷ್ಟು ಥಿಂಕ್ ಟ್ಯಾಂಕ್ಗಳು ಜೊತೆಯಲ್ಲಿದ್ರೆ ಅವರ ತಂತ್ರಗಾರಿಕೆ ಅಥವಾ ಅವರ ಒಂದು ದಾಳ ಉರುಳಿಸುವಂತಹ ಲೆಕ್ಕಾಚಾರಗಳು, ಅವರು ಮಾಡುವಂತಹ ಪ್ರಯತ್ನಗಳು, ಅಥವಾ ಇನ್ನೂ 2.5 ವರ್ಷ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸರಾಗ ಆಗುತ್ತೆ. ಈ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರನ್ನು ಕೂಡ ಅವರು ಆಪ್ತ ವಲಯದಲ್ಲಿ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಆ ಆಪ್ತ ವಲಯದಿಂದ ಅವ್ರನ್ನ ಹೊರಗಿಡುವಂತಹ ಯಾವ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮಾಡುವಂತೆ ಕಂಡು ಬರ್ತಾ ಇಲ್ಲ. ಇದೇ ಒಂದು ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಸಿದ್ದರಾಮಯ್ಯನವರು ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಹೋಗಿ ಭೋಜನಕೂಟದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಕೆಎನ್ ರಾಜಣ್ಣ ಅವರ ಜೊತೆಗೆ ಮಾತುಕತೆಯನ್ನ ನಡೆಸುವ ಮೂಲಕ ಯಾರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ದಾರೆ ಅವರಿಗೂ ಕೂಡ ಪರೋಕ್ಷ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವಾನೆ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.